ಅಜಯ್ ಬ್ಲಾಗ್ಸ್. ಇವತ್ತು ನನ್ನ ವಿಡಿಯೋನಲ್ಲಿ ನಿಮಗೆ ಬಿಸಿಬೇಳೆ ಬಾತ್ ಹೆಂಗೆ ಮಾಡೋದನ್ನ ತೋರಿಸ್ತೀನಿ. ಬಿಸಿಬೇಳೆ ಬಾತ್ ಮಾಡೋಕ್ಕೆ ಇಂಗ್ರೀಡಿಯೆಂಟ್ಸ್ ಇದು ಪೊಟ್ಯಾಟೊ, ಇದು ಬೀನ್ಸು, ಇದು ಗ್ರೀನ್ ಪೀಸು, ಇದು ಕ್ಯಾರೆಟು. ಇವಾಗ ಇದೆಲ್ಲ ಕುಕ್ಕರ್ನಲ್ಲಿ ಹಾಕಬೇಕು. 1.5 ಗ್ಲಾಸ್ ರೈಸ್ ಹಾಕ್ತೀನಿ ಕುಕ್ಕರ್ನಲ್ಲಿ. ತೊಗರಿ ಬೇಳೆ 1/2 ಗ್ಲಾಸ್. ರೈಸ್ ಮತ್ತು ತೊಗರಿ ಬೇಳೆ ಚೆನ್ನಾಗಿ ವಾಶ್ ಮಾಡಬೇಕು. ವಾಶ್ ಮಾಡಿದ ತಕ್ಷಣ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಬೇಕು. ಬಟಾಣಿ ಹಾಕ್ತೀನಿ, 1/2 ಕಪ್ ಬಟಾಣಿ, 1/2 ಕಪ್ ಬೀನ್ಸ್ ಹಾಕ್ತೀನಿ, 1/2 ಕಪ್ ಪೊಟ್ಯಾಟೊ ಹಾಕ್ತೀನಿ, 1/2 ಕಪ್ ಕ್ಯಾರೆಟ್ ಹಾಕ್ತೀನಿ. ಇದರಲ್ಲಿ ನೀರು ಹಾಕಬೇಕು. ಸಾಲ್ಟ್ ಆ್ಯಡ್ ಮಾಡಬೇಕು ಕುಕ್ಕರ್ನಲ್ಲಿ. ಇದರಲ್ಲಿ ಸ್ವಲ್ಪ ಆಯಿಲ್ ಹಾಕಬೇಕು ಕುಕ್ಕರ್ನಲ್ಲಿ. ಕುಕ್ಕರ್ನಲ್ಲಿ 4 ವಿಸಿಲ್ ಬರಬೇಕು. ಕ್ಯಾಪ್ಸಿಕಮ್ ಕಟ್ ಮಾಡಿ ತಗೊಂಡಿದ್ದೀನಿ, ಟೊಮ್ಯಾಟೊ ಕಟ್ ಮಾಡಿ ತಗೊಂಡಿದ್ದೀನಿ, ಆನಿಯನ್ ಕಟ್ ಮಾಡಬೇಕು ಈ ಥರ. ಆಮೇಲೆ ಗೋಡಂಬಿ ಮತ್ತು ಕಡಲೆಬೀಜ ತಗೊಂಡಿದ್ದೀನಿ. ಇವಾಗ ಇದೆಲ್ಲ ಆಯಿಲ್ನಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಹುಣಸೆ ಹಣ್ಣು ವಾಟರ್ನಲ್ಲಿ ಸೋಕ್ ಮಾಡಿದ್ದೀನಿ. ಇವಾಗ ಇದರಲ್ಲಿ ಆಯಿಲ್ ಹಾಕ್ತೀನಿ ಕಡಾಯಿನಲ್ಲಿ. ಗೋಡಂಬಿ ಮತ್ತು ಕಡಲೆಬೀಜ ಆಯಿಲ್ನಲ್ಲಿ ಫ್ರೈ ಮಾಡಬೇಕು. ಇವಾಗ ಈ ಥರ ಗೋಲ್ಡನ್ ಬ್ರೌನ್ನಲ್ಲಿ ಹಾಕಬೇಕು ಕಡಲೆಬೀಜ ಮತ್ತು ಗೋಡಂಬಿ. ಇವಾಗ ಆಯಿಲ್ನಲ್ಲಿ ಕಾಶ್ಮೀರಿ ಮೆಣಸಿನಕಾಯಿ ಹಾಕಬೇಕು. ಇವಾಗ ಕಡುಬು ಹಾಕಬೇಕು. ಜೀರಾ ಹಾಕಬೇಕು. ಇದರಲ್ಲಿ ಈರುಳ್ಳಿ ಹಾಕಬೇಕು. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ನಲ್ಲಿ ಹಾಕಬೇಕು. ಟೊಮ್ಯಾಟೊ ಹಾಕಬೇಕು. ಕ್ಯಾಪ್ಸಿಕಮ್ ಹಾಕಬೇಕು. ಇದು ಬಿಸಿಬೇಳೆ ಬಾತ್ ಪೌಡ್ರ್. ಇದು ಒಂದು ಇದರಲ್ಲಿ ಹಾಕಬೇಕು. ಇವಾಗ ಬಿಸಿಬೇಳೆ ಬಾತ್ ಪೌಡ್ರ್ 2 ಸ್ಪೂನ್ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕಬೇಕು. ಇವಾಗ ಇದರಲ್ಲಿ ಹುಣಸೆ ಹಣ್ಣು ನೀರು ಹಾಕಬೇಕು. ಮಸಾಲ ಎಲ್ಲ ವೆಜಿಟೇಬಲ್ಸ್ನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ 2 ಗ್ಲಾಸ್ ಆಫ್ ವಾಟರ್ ಹಾಕಬೇಕು. ಸಾಲ್ಟ್ ಆ್ಯಡ್ ಮಾಡಬೇಕು. ಇದರಲ್ಲಿ 1 ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡಬೇಕು. ಇವಾಗ ಕುಕ್ಕರ್ ಓಪನ್ ಮಾಡಿದ್ದೀನಿ. ಈ ಥರ ಬರಬೇಕು. ಈ ಮಸಾಲಾಸ್ ಎಲ್ಲ ಈ ಕುಕ್ಕರ್ನಲ್ಲಿ ರೈಸ್ನಲ್ಲಿ ಹಾಕಬೇಕು. ಗೋಡಂಬಿ ಮತ್ತು ಕಡಲೆಬೀಜ ಹಾಕಬೇಕು. ಬಿಸಿಬೇಳೆ ಬಾತ್ನಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಲಾಸ್ಟ್ನಲ್ಲಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಬೇಕು. ಬಿಸಿಬೇಳೆ ಬಾತ್ ರೆಡಿ ಆಯಿತು ಫ್ರೆಂಡ್ಸ್. ಅದಕ್ಕೆ ಸೈಡ್ ಡಿಶು ಖಾರ ಬೂಂದಿ. ಇವಾಗ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ.